ಕಲ್ಯಾಣಕ್ಕಾಗಿ ಯುಗ ಯುಗದಲ್ಲಿ ಅವತರಿಸಿ ಬಂದಂತೆ ಈ ಬಡ ಶಾಂತಳ ಬಾಳಿಗೆ ನೀನು ಅವತರಿಸಿ ಬರಬಾರ್ದೇ ತಾಯಿ. ನನ್ನ ತಮ್ಮ ಹುಟ್ಟಿದಾಕ್ಷಣ ತಂದೆ ತಾಯಿಯನ್ನು ಕಳೆದುಕೊಂಡ ಪಾಪಿ ನಾನು. ಆದ್ರೆ ನನ್ನ ಕಿರಿಯ ತಮ್ಮ ಈಗ ಎಲ್ಲಿದ್ದಾನೋ ಏನೋ, ನನ್ನ ತಮ್ಮ ಬದುಕಿದಾನೋ ಅಥವಾ ಸತ್ತಿದ್ದಾನೋ ನನಗೊಂದು ಗೊತ್ತಿಲ್ಲ. ಆದ್ರೆ ನನ್ನ ಮೊದಲನೇ ತಮ್ಮ ತಂದೆ ತಾಯಿ ಅಂದ್ರು ನಾನೇ, ಅಕ್ಕಳಂದರು ನಾನೇ. ಅವರಿಬ್ಬರಂದ್ರೆ ನನಗೆ 2 ಕಣ್ಣುಗಳು. ಆದ್ರೆ ನನ್ನ ಕಿರಿಯ ತಮ್ಮ ಕೂಡ ಈಗ ಇಲ್ಲ. ಅದೇನೇ ಆಗಲಿ ತಾಯಿ, ಈ ಬಡ ಶಾಂತಳ ಬಾಳಿಗೆ ನೀನು ಅವತರಿಸಿ ಬಂತು ನಮ್ಮನ್ನು ಕಾಪಾಡೋ ಭಾರ ನಿನ್ನಲ್ಲೇ ಕೊಡಿದೆ ತಾಯಿ, ನಿನ್ನಲ್ಲೇ ಕೊಡಿದೆ. ಅಷ್ಟೇ ಇಲ್ಲ, ಈ ಊರಿನ ಧನಿಕ ಗಾಂಧರ್ವ ರೀತಿಯಿಂದ ನನ್ನ ಕೊಳ್ಳೆಗೆ ತಾಳಿ ಕಟ್ಟಿ ಹೋಗಿದ್ದಾನೆ. ಎಂದು ತಾಳಿ ಕಟ್ಟಿದ್ದಾನೋ ಅದೇ ಅವನ ಕೈ ನನ್ನ ದೇಹಕ್ಕೆ ವರ್ಷ. ಇಲ್ಲಿವರೆಗೂ ಅವನು ಎಲ್ಲಿದ್ದಾನೋ ಏನ್ ಮಾಡ್ತಾ ಇದ್ದಾನೋ ನನಗೊಂದು ಗೊತ್ತಿಲ್ಲ ತಾಯಿ. ಹೇಗಾದ್ರೂ ಮಾಡಿ ಈ ಬಡವರನ್ನು ಕಾಪಾಡೋ ಭಾರ ನಿನ್ನಲ್ಲೇ ಕೊಡಿ ತಾಯಿ, ನಿನ್ನಲ್ಲೇ ಕೊಡಿದೆ. ಶ್ರೀದೇವಿ ಪೂಜೆ ಮಾಡಿದಮ್ಮ. ಯಾಕಮ್ಮ ಈ ನಿನ್ನ ಕಣ್ಣಲ್ಲಿ ನೀರು? ಅವಳಿಗೆ ಜನಿಸಿದ ಸೋದರ ಕಳೆದುಕೊಂಡ ದುಃಖಕ್ಕಾಯೋ ಅಥವಾ ಈ ಪರದೇಶಿ ತಮ್ಮನನ್ನು ಕಟ್ಟಿಕೊಂಡು ನೀನು ಸಾಗಿಸುವ ಜೀವನಕ್ಕೆ ಹೇಳಕ್ಕ, ಹೇಳು. ಮತ್ತೆ ಕಮ್ಮ ಈ ನಿನ್ನ ಕಣ್ಣಲ್ಲಿ ನೀರು? ಈ ಬಡ ಮನಸ್ಸು ಜನಿಸಿದ ಈ ನನ್ನ ಜ್ಯೋತಿ ಯಾವ ನಂದಿಸಬೇಕಂದರೆ ಯಾವ್ದಾದ್ರು ಕೋಟಿ ನನ್ನ ಮಗ ನಿನ್ನ ಮೇಲೆ ಕಣ್ಣು ಹಾಕಿದ್ರೆ ಹೇಳಮ್ಮ, ಈಗಲ್ಲಿ ಹೋಗಿ ಒಂದು ದೇವರು ಹೇಳ್ತದ್ದು ಕಡಿಮೆ ಬಿಡ್ತೇನೆ. ನಿನಗೆ ತಿಳಿಸದೆ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೇನಪ್ಪ, ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎಂದು ತಪ್ಪು ಮಾಡಿದವಳಲ್ಲ ಈ ನನ್ನ ಅಕ್ಕ, ಎಂದು ತಪ್ಪು ಮಾಡಿದವಳೆ ಸೇರ್ತೆ ಸಾಧ್ಯನೇ ಇಲ್ಲಮ್ಮ. ಹೌದಪ್ಪ, ಆ ದೇವರ ತಪ್ಪನೇ ಕೆಟ್ಟವನು. ಈ ಬಡ ಹೆಣ್ಣು ಮಕ್ಕಳಿಗೆ ರೂಪ ಯೌವನರು ಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದನಪ್ಪ. ಅಂದರೆ ಏನಮ್ಮ ಈ ನಿನ್ನ ಮಾತಿನ ಅರ್ಥ? ಧರ್ಮ ತುಂಬಿದ ಮನೆಯೆಂದು ಖ್ಯಾತಿ ಪಡೆದ ಈ ಊರಿನಲ್ಲಿ ನನ್ನ ಮೇಲ್ ಮನಸ್ಸು ಮಾಡಿ ಅಳಬೇಡಮ್ಮ, ಅಳಬೇಡ. ನಿನ್ನ ಮೇಲೆ ಮನಸ್ಸು ಮಾಡಿದ ಜಮೀನ್ದಾರ್ ಅವನನ್ನು ಎಳ್ತಂದು ಕಟ್ಟಿ ನಿನ್ನ ಕರಳಿ ಅವನ ಕೈಯಲ್ಲಿ ತಾಳಿ ಕಟ್ಟಿಸಿ ಬಿಡಿಸ್ತೀರಮ್ಮ. ಗಾಂಧರ್ವ ರೀತಿಯಿಂದ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದನು. ಅಂದೇ ನನ್ನ ದೇಹಕ್ಕೆ ಸ್ಪರ್ಶವಾಗಿದೆ. ಇಲ್ಲಿವರೆಗೂ ಕೂಡ ಅವರು ಎಲ್ಲಿದ್ದರು, ಏನ್ ಮಾಡ್ತಾ ಇದ್ದರು ಒಂದು ಗೊತ್ತಿಲ್ಲಪ್ಪ. ಅವರು ಬೇರೆ ಯಾರು ಅಲ್ಲ, ಅವರು ಈ ಊರಿನ ದನಿ ಶ್ರೀರಾಮಚಂದ್ರನಪ್ಪ. ಅಳಬೇಡಮ್ಮ, ಅಳಬೇಡ. ನಿಮಗೆ ಮೋಸ ಮಾಡಿ ಕಟ್ಟಿದ ತಾಯಿ ಜಮೀನ್ದಾರ್ ರಾಜವರ್ಮನು, ಇವರು ಶ್ರೀರಾಮಚಂದ್ರನು, ಇವರು ರವಿವರ್ಮನು. ಈ ಮೂವರಲ್ಲಿ ನಿನ್ನ ಗಂಡನಾಗಿ ತಾಳಿ ಕಟ್ಟಿದ ಪೊಂಡನು ಹೆಣಿಗೆ ಮರು ಕಟ್ಟಿ ಹೊತ್ತು ತಂದು ಈ ನನ್ನ ಸತಿ ಸಂಸಾರದ ಜ್ಯೋತಿಯನ್ನು ನಿನ್ನ ಕೈ ಹಿಡಿದರೆ ನಾನು ನಿನ್ನ ಸಹೋದರ ಬೇರೆನಲ್ಲ, ಇದು ನಿನ್ನ ಪವಿತ್ರವಾದ ಪಾಲನೆ. ಅವರು ಬೇರೆ ಯಾರು ಅಲ್ಲಪ್ಪ, ಈ ಊರಿನ ದೇವರ ಎನಿಸಿಕೊಳ್ತಿರುವ ಈ ಊರಿನ ದನಿ ಅಕ್ಕ, ಏನ್ ಹೇಳ್ತಿದ್ಯಮ್ಮ? 10 ಜನರಿಗೆ ಒಡೆಯನಾಗಿ ಧರ್ಮ ತುಂಬಿದ ಮನೆ ದೇವ್ರ ಎಣಿಸಿಕೊಂಡ್ರೆ ಇಂಥ ಚಾಂಡಾಲ ಕೆಲಸ ಮಾಡ್ತಾನೆ. ಮಾಡ್ತಿ ನುಡಿಯುವ ಮಾತುಗಳ ಮೋಸದ ಮನೆಗೆ ಯಾವ ಬನ್ನಿ ಜನ್ಮಿದರಾಗಲಿ ಅಷ್ಟೂರಿನ ಪ್ರಾಯ ದೇವರನಾಗಲಿ ತಪ್ಪು ಮಾಡಿದ ವ್ಯಕ್ತಿ ನೀ ಮುಕ್ತಿ ಮಾಡಲು ನೆನೆಸಿ ನ್ಯಾಯ ದೊರಕಿಸಿಕೊಡುವುದೇ ನನ್ನ ಮಾತಿನ ಗುರಿ. ಶಹಬ್ಬಾಸ್, ಮುಕ್ತಿ
ನನ್ನಲ್ಲಿ ಶಾಶ್ವತವಾಗಿ ಉಳಿಯುವುದು ಈ ನಿನ್ನ ಅಕ್ಕನ ಪ್ರೀತಿ. ನಮಸ್ಕಾರ ಎದ್ದೇಳಿರಿ. ನಿಮ್ಮ ನಿರ್ಧಾರದ ಛಲ ಪೂರೈಸಲು ವೇಳೆ ಆಯಿತಂದು ಚಿಂತಿನ ನಿಮಗೆ. ನನ್ನ ಹರದ ತಂದೆ ತಾಯಿ ನನ್ನಿಂದ ದೂರ ಆದರೆಂದು ನಾನು ನಿರ್ಲಕ್ಷಿಸಿದೆ. ಹಾ ಬೀರ, ಈಗಲೇ ನಿನ್ನ ಅಕ್ಕನನ್ನು ನನ್ನ ಧರ್ಮ ತುಂಬಿದ ಮನೆಗೆ ನನ್ನ ಮನವಿಯಾಗಿ ಮನೆ ತುಂಬಿಸಲು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಎಂತ ಮಾತು ತನಿಕರೇ, ಎಂತ ಮಾತು. ನಾವು ನಿಮ್ಮ ಯೋಗಿ ತಕ್ಕಂತಿರ್ದು ನಮ್ಮ ಜನ ನೆಂಟ ತನಕ ಬೇಯಿಸಿರಲ್ಲ. ನಿಮ್ಮ ದೇವರನ್ನಲ್ಲೋ, ದೇವಲೋಕದ ಮಾನವರನ್ನಲ್ಲೋ. ಬರೀ ಮಾನವನೆಂದರೆ ಸಾಕು. ಹಾ ಶಾಂತ, ಏಕೆ ಕಣ್ಣಲ್ಲಿ ನೀರು? ಹಾಗಲ್ಲ, ನಿಮ್ಮ ಅಂತಸ್ತಿರ ತಕ್ಕಂತೆ ಒಡವೆ ವಸ್ತ್ರ ಅವ್ಯಾವು ನಮ್ಮ ಹತ್ತಿರ ಇಲ್ಲವೇ? ಓಹೋ, ಗಂಡನ ಮನೆಗೆ ಏನು ತರದಂತ ಚಿಂತಿನ ನಿನಗೆ. ಹುಚ್ಚಿ ಹುಚ್ಚಿ, ಬೆಳ್ಳಿ ಬಂಗಾರ ಪಿತಾಂಬರಕ್ಕಿಂತ ನಿನ್ನ ಗುಣವೇ ಸಿಂಗಾರವಾಗಿ ಇರುವಾಗ ಆ ಒಡವಿ ಚಿಂತೆ ನಿನಗೇಕೆ? ಮುತ್ತು ರತ್ನದಂತ ನಿನ್ನ ಗುಣವೇ ಸಿಂಗಾರ ಚೀಲವಾಗಿ ನಿನ್ನಲ್ಲಿ ಒಳಿತಿರುವಾಗ ನಿನಗೇಕೆ ಆ ಒಡವಿಯ ಚಿಂತೆ? ನೀನು ಚಿಂತೆಯ ಮಾಡಬಾರದು. ಸ್ವಾಮಿ, ಅದೆಲ್ಲ ಇರಲಿ. ನೀವು ನಂದೊಂದು ಮಾತು ನಡೆಸ್ಕೊಡ್ತೀರಾ? ಅದೇನನ್ನೋದು ಸಂಕೋಚ ಇಲ್ಲದ ಹೇಳು ಶಾತ. ಸ್ವಾಮಿ, ಬಡತನ ಸುಳಿಯಲ್ಲಿ ಸಿಕ್ಕು ಚಿಕ್ಕ ವಯಸ್ಸಿನ ತಂದೆ ತಾಯಿಯನ್ನು ಕಳೆದುಕೊಂಡ ಪರದೇಶಿಗಳು ನಾವು. ನನ್ನ ತಮ್ಮನನ್ನು ಪಕ್ಕದಲ್ಲಿ ಹಾಕಿಯಂತೆ ಜೋಪಾನ ಮಾಡಿದ್ದೀವಿ ನಾವು. ಅದಕ್ಕೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ಪರದೇಶದ ಬದಲಾಗಿ ಈ ನನ್ನ ತಮ್ಮನನ್ನು ನಾನು ಕರ್ಕೊಂಡು ಬರ್ತೀನಿ. ಸ್ವಾಮಿ, ಇಲ್ಲಂತ ಮಾತು ಹೇಳ್ಬೇಡಿ. ನನ್ನ ತಮ್ಮನನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋ ಅವಕಾಶ ಮಾಡಿಕೊಡಿ. ನಿಮ್ಮ ಕಾಲಿಗೆ ಬಿಡ್ಬೇಡಿ. ಹೇಳು ಶಾಂತ. ಕೆಚ್ಚೆದೆಯ ಹೆಣ್ಣು ನೀನಿರುವಾಗ ರುಚಿಗೆದ್ದು ಹೋರಾಡುತ್ತಿರುವ ಈ ನಿನ್ನ ತಮ್ಮ ನನ್ನ ವರ್ಚಸ್ಸಕ್ಕೆ ತೆಕ್ಕಂತ ಹುಲಿ. ಈ ಹುಲಿ ನಿನ್ನ ತವರ ಮನೆ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು ಶಾಂತ, ಬರಲೇಬೇಕು. ಇವನು ಇಂದಿನಿಂದ ನನ್ನ ಅಂಗರಕ್ಷಕ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ? ಆಗ್ಲಿ ಶಾಂತ. ಹಾಗಂತ ಇವನಿಗೆ ಸಿಂಗರ್ಸಲು ಬಟ್ಟಿ ಅಂತ ತಂದಿದ್ದೇನೆ. ತೀರಾ ತೆಗೆದುಕೊಂಡು ಹೋಗಿ ಬೇಗನೆ ಡ್ರೆಸ್ ಮಾಡಿಕೊಂಡು ಬರುವಂತ ನಾವು. ಸ್ವಾಮಿ, ನಿಮ್ಮ ಪ್ರತಿಯೊಂದು ನುಡಿಯು ದೇವರ ನುಡಿ. ಸ್ವಾಮಿ, ನಿಜ ಹೇಳ್ಬೇಕಂದ್ರೆ ನೀವು ನಮ್ಮ ಪಾಲಿಗೆ ದೇವರು ಕಂಡ್ರೆ, ನಮ್ಮ ಪಾಲಿಗೆ ದೇವರು. ಹುಚ್ಚಿ, ಯಾರು ಬರುವರು? ನಿತ್ಯ ಅನ್ಯಾಯದ ಸತ್ಯದ ತಲೆ ಮೇಲೆ ಕಾಲಿಟ್ಟು ಅನ್ಯಾಯವಾದ ಉಸಿರು ಎಂದು ಹೇಳುತ್ತಿರುವರಲ್ಲ, ಆ ಬಣ್ಣ ನನ್ನ ಮಕ್ಕಳು ಬರುವರು. ದಾನ ಧರ್ಮ ಮಾಡದೆ ನಿತ್ಯ ಕರ್ಮದ ಹೆಗಲೇರಿ ಅನ್ಯಾಯವಾದ ನನ್ನ ಉಸಿರೆಂದು ಮೆರೆಯುತ್ತಿರುವಲ್ಲ, ಆ ಹಂದಿ ನನ್ನ ಮಕ್ಕಳು ಬರುವರು. ತಂದೆ ತಾಯಿ ದೇವರೆಂದು ಹದ್ದಿಯಾಗಿ ಮಡಿ ಹೊಟ್ಟು ನೋವಿನಿಗೆ ಮುತ್ತಿಟ್ಟು ಅವಳೇ ನನ್ನ ಉಸಿರೆಂದು ಹೇಳುತ್ತಿರುವರಲ್ಲ, ಆ ಹಂದಿ ನನ್ನ ಮಕ್ಕಳು ಬಡವರು. ಬಡ್ಡಿ ಆಕಾರದಲ್ಲಿ ಗುಡ್ಡದ ಎತ್ತರಕ್ಕೆ ಹಣವನ್ನು ಗಳಿಸಿ ನ್ಯಾಯ ನೀತಿ ಮರೆತು ಮೆರಿವರಲ್ಲ, ಆ ರವಿರಾಜವರವರು. ಅವರ ಬಡವರು ಶಾಂತ.
ಸ್ವಾಮಿ ನೀನು ಯಾವಾಗಲೂ ಶ್ರೀಮಂತೆ. ಸ್ವಾಮಿ ಎಂತ ಮಾತು ನಿಮ್ಮದು? ಹಾಗಂತೆ ಹಾಡು ಒಂದು ಗೀತೆ ನೋಡೋಣ ರಾಣಿ. ಅಯ್ಯೋ ಪತಿದೇವರು ಕೇಳೋದು ಹೆಚ್ಚ, ನಾನು ಹಾಡಿ ಕುಡಿಯೋದು ಹೆಚ್ಚ. ಆಗಲಿ ನಿಮ್ಮಿಷ್ಟತೆ ಆಗಲಿ.
ನೀನು